ಶ್ರೀನಿವಾಸಪುರದಲ್ಲಿ 2 ಪ್ರತ್ಯೇಕ ಅಪಘಾತ, 2 ಸಾವು. ಗಾಡಿ ನಿಲ್ಲಿಸುವ ವಿಚಾರಕ್ಕೆ ಚಾಲಕರ ಮಧ್ಯೆ ಗಲಾಟೆ, ವ್ಯಕ್ತಿಯ ಮೇಲೆ ಹಲ್ಲೆ. ಎಸ್ ವೀಕ್ಷಕರೇ, ಇತ್ತೀಚೆಗೆ ರಾಜ್ಯಾದ್ಯಂತ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಪ್ರತಿನಿತ್ಯ ಒಂದಿಲ್ಲೊಂದು ಊರಿನಲ್ಲಿ ಅಪಘಾತಗಳು ನಡೀತಲೇ ಇವೆ. ಅಪಘಾತಗಳ ಕುರಿತಾಗಿ ಅಧಿಕಾರಿಗಳು ಎಷ್ಟೇ ಎಚ್ಚರಿಕೆ ಸಂದೇಶವನ್ನ ನೀಡಿದ್ರೂ ಈ ಅಪಘಾತಗಳು ತಪ್ತಾ ಇಲ್ಲ. ಇತ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ 2 ಪ್ರತ್ಯೇಕ ಅಪಘಾತಗಳಲ್ಲಿ 2 ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಶ್ರೀನಿವಾಸಪುರದ ಮಾರುಕಟ್ಟೆಯ ಬಳಿ ಕ್ಯಾಂಟರ್ ಚಾಲಕರ ನಡುವೆ ಗಲಾಟೆ ನಡೆದಿದ್ದು, ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಗೇಟ್ ಬಳಿ ಕಾರು ಮತ್ತು ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿ ಓರ್ವ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಯನ್ನ ಕದ್ದೀರಂಪಲ್ಲಿ ಗ್ರಾಮದ 23 ವರ್ಷದ ಶ್ರೀನಿವಾಸ್ ಎನ್ನಲಾಗಿದೆ. ಈ ಸಂಬಂಧ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಪಾತ್ನಲ್ಲಿ ಗೇಟ್ ಬಳಿಯೂ ಟ್ರ್ಯಾಕ್ಟರ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತವಾಗಿದ್ದು, ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಚಿಕ್ಕಪಾಪನಹಳ್ಳಿ ಗ್ರಾಮದ 40 ವರ್ಷದ ವೆಂಕಟರೆಡ್ಡಿ ಎನ್ನಲಾಗಿದೆ. ಇತ್ತ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಕ್ಯಾಂಟರ್ ಚಾಲಕರ ಮಧ್ಯೆ ಗಲಾಟೆ ನಡೆದಿದೆ. ವೇ ಬ್ರಿಡ್ಜ್ನಲ್ಲಿ ತೂಕ ಹಾಕಿಸಿಕೊಳ್ಳುವಾಗ ಲಾರಿ ನಿಲ್ಲಿಸುವ ವಿಚಾರಕ್ಕೆ ಚಾಲಕರ ನಡುವೆ ಗಲಾಟೆಯಾಗಿದೆ. ಗಲಾಟೆ ತಾರಕಕ್ಕೇರಿದ್ದು, ಎಜೆಕೆ ಟ್ರಾನ್ಸ್ಪೋರ್ಟ್ ಚಾಲಕ ಮತ್ತು ಸಹಚರರಿಂದ ಮತ್ತೊಂದು ಕ್ಯಾಂಟರ್ನಲ್ಲಿದ್ದ 4 ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಅನಿಲ್, ಚೇತನ್, ತೇಜು ಹಾಗೂ ಚಿನ್ನು ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ. ಗಲಾಟೆಯಲ್ಲಿ ಅನಿಲ್ ಎಂಬುವವರಿಗೆ ಸೇರಿದ್ದ ಕ್ಯಾಂಟರ್ ಗಾಡಿಯ ಗಾಜನ್ನ ಪುಡಿ ಮಾಡಲಾಗಿದೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ನಮ್ಮ ನಾರಾಯಣಪುರ ವೀಣಾ ಗಾಡಿ ಡ್ರೈವರ್. ನಾನು ಇಲ್ಲಿ ಸುಮ್ಮನೆ ಹಿಂಗೆ ಕಾಟ ಹತ್ರ ಏನೋ ಸ್ವಲ್ಪ ಗಲಾಟೆ ಆಯಿತು. ಅದಕ್ಕೆ ಸುಮ್ಮನೆ ಬಂದು 4 ಜನ ಬಂದು ಹೊಡೆದ್ಬಿಟ್ಟಾರೆ ಫುಲ್ಲು. ನನ್ನ ಮತ್ತು ಇನ್ನೊಬ್ಬರನ್ನ 4 ಜನ ಹೊಡೆದವ್ರೆ. ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಏನೋ ನ್ಯಾಯ ಕೊಡಿಸಿ ನೀವೇ. ಗಲಾಟೆ ನಮ್ಮಷ್ಟು ನಾವು ಲೈನಲ್ಲಿ ಬರ್ತಾ ಇದ್ವಿ, ಅವ್ರು ಬಂದು ನುಗ್ಗಿದ್ರು. ಏನೋ ಅವರೇ ಸೆಂಟ್ರಲ್ ನುಗ್ಗಿದ್ರು, ಅದರಿಂದ ಗಲಾಟೆ ಆಯ್ತಣ್ಣ. ನಾವು ಬಂದು ಗಲಾಟೆ ಮಾಡಿದ್ವಿ. ಏನಕ್ಕಪ್ಪ ಸೆಂಟ್ರಲ್ ನುಗ್ತೀಯ, ಅದರಿಂದ ಗಲಾಟೆ ಆಯ್ತಣ್ಣ. ನನ್ಗೆ ಬಂದು ಹೊಡೆದವ್ರೆ, ಇನ್ನೊಬ್ರಿಗೂ 4 ಜನ ಹೊಡೆದವ್ರೆ. ಅವ್ರ ಫಸ್ಟ್ ಹಿಂಗೆ ಎತ್ತೋ ಬಣಿ ಮಗನ ಯಾಕೆ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ಅವ್ರು ಹಾಕಿದ್ದು. ಇದು ಎತ್ತರಪ್ಪ ಗಾಡಿ, ನಾವು ಲೈನಲ್ಲಿ ಬರ್ತಾ ಇದ್ವಿ ಅಂತ ನಾವು ಕೇಳಿದ್ವಿ. ಇಲ್ಲ ನಾವು ಹೋಗೋದೆ ಅಂತ ಹೇಳ್ಬಿಟ್ಟು ದೌರ್ಜನ್ಯದಿಂದ ನುಗ್ಗಿದ್ರು. ಅವರು ಇಲ್ಲಿ ಆಫೀಸ್ ಅವರಣ್ಣ, ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಹೊಡೆದಿದ್ದಾರೆ. 4 ಜನ 5 ಜನ ಬಂದಿದ್ರು. ಎಲ್ಲ ಫುಲ್ ರೋಡಿಗಳ ತರ ಇದ್ದಾರೆ ಅವರು. ನಮ್ಗೆ ನ್ಯಾಯ ಸಿಗ್ಬೇಕಣ್ಣ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.